ಆಶಾದೀಪ ಯೋಜನೆ ಖಾಸಗಿ ವಲಯದ ಉದ್ದಿಮೆಗಳಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ಉದ್ಯೋಗಾವಕಾಶಗಳನ್ನು ಒದಗಿಸುವ ಸದುದ್ದೇಶದಿಂದ ಆಶಾದೀಪ ಯೋಜನೆಯನ್ನು ರಾಜ್ಯದಲ್ಲಿ ಜಾರಿಗೊಳಿಸಲಾಗುತ್ತಿದ್ದು, ಸದರಿ ಯೋಜನೆಯನ್ನ ಪರಿಷ್ಕರಿಸಿ ದಿನಾಂಕ 11/6/2024 ಆದೇಶ ಸಂಖ್ಯೆ ಕಾಯಿ 193 LET 2024 ಮೂಲಕ ಪರಿಷ್ಕೃತ ಆದೇಶವನ್ನ ಹೊರಡಿಸಲಾಗಿರುತ್ತದೆ. ಈವರೆಗಿನ ಪರಿಶಿಷ್ಟ ಜಾತಿಯ 4175 ಮತ್ತು ಪರಿಶಿಷ್ಟ ಪಂಗಡದ 1558 ಅಭ್ಯರ್ಥಿಗಳು ಸೇರಿ 5733 ಫಲಾನುಭವಿಗಳು ಈ ಸೌಲಭ್ಯದ ಅನುಕೂಲವನ್ನು ಪಡೆದುಕೊಂಡಿದ್ದಾರೆ. ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಅವರು ಈ ಯೋಜನೆಯ ಸಮರ್ಪಕ ಜಾರಿಗೆ ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡಿದ್ದಾರೆ. ವಿಶೇಷವಾಗಿ ಸದನಕ್ಕೆ ಒಂದು ಗಮನಕ್ಕೆ ತರಲಿಕ್ಕೆ ಇಚ್ಛೆ ಬಯಸ್ತೀನಿ. ಇಲ್ಲಿ ನಾವು ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮ ಆಶಾದೀಪ ಕಾರ್ಯಕ್ರಮ. ಆಶಾದೀಪ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಸಭಾಧ್ಯಕ್ಷರೇ, ಸ್ವಲ್ಪ ಇದು ಸದನದ ಎಲ್ಲ ಸದಸ್ಯರು ದಯಮಾಡಿ ಇದನ್ನು ಗಮನಿಸಬೇಕು. ಇದರಲ್ಲಿ ವಿಶೇಷವಾಗಿ SC/ST ಜನಾಂಗದವರಿಗೆ ಯಾರು ಕೆಲಸ ಕೊಡ್ತಾರೆ, ವಿಶೇಷವಾಗಿ SC/ST ಜನಾಂಗದಾಗ ಮೊದಲಿಂದ ಯಾರನ್ನ ಕೆಲಸ ಕೊಟ್ಟಿದ್ರು ಕೂಡ ಅವ್ರ ಪರವಾಗಿ ನಾವು ESI PF ಸುಮಾರು 3,000 ರೂಪಾಯಿ ಅವ್ರಿಗೆ ಕೊಡ್ತೀವಿ, ಅಥವಾ ಎರಡನೇದು ಕಾಂಟ್ರಿಬ್ಯೂಷನ್ ಆಗಿ ಕೊಡ್ತೀವಿ. ಎರಡನೇದು ಅವ್ರು ಸ್ಟೈಫಂಡ್ ಆಗಿ ಅವ್ರನ್ನ ತಗೊಂಡ್ರೆ, ಅಂದ್ರೆ ಬೈ ಚಾನ್ಸ್ ಅವರು ಟ್ರೈನಿಯರ್ ತಗೊಂಡ್ರೆ ನಾವು 2 ವರ್ಷವರೆಗೆ ಅವರಿಗೆ 5,000 ರೂಪಾಯಿ ಸ್ಟೈಫಂಡ್ ನ ಕೊಡ್ತೀವಿ. ಅವ್ರನ್ನ ರೆಗ್ಯುಲರೈಸ್ ಮಾಡಿದ್ರೆ 50% ಆಫ್ ಸ್ಯಾಲರಿ ಮಿನಿಮಮ್ ವೇಜಸ್ ನಲ್ಲಿ ಸುಮಾರು 7,000 ರೂಪಾಯಿ ವರೆಗೆ ಕೊಡ್ತೀವಿ ಅವರಿಗೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಡೈರೆಕ್ಟ್ ಆಗಿ ಅವ್ರು ರಿಕ್ರೂಟ್ಮೆಂಟ್ ಮಾಡ್ಕೊಂಡ್ರೆ 6,000 ರೂಪಾಯಿಯನ್ನ ಸ್ಯಾಲರಿ ನಮ್ಮ ಇಲಾಖೆ ವತಿಯಿಂದ SC/ST ಯುವಕರಿಗೆ ಯಾರನ್ನ ಕೆಲಸ ಕೊಟ್ರೆ ಅವ್ರಿಗೆ ಕೊಡ್ತಕ್ಕಂಥದ್ದು ಅನ್ಆರ್ಗನೈಸ್ ಬೋರ್ಡ್ ನಲ್ಲಿ ಮಾಡ್ತಾ ಇದೀವಿ. ಉದ್ಯೋಗದಾತರು ಪಾವತಿಸುವ ESI ಮತ್ತು EPF ಮೊತ್ತವನ್ನ ಪ್ರತಿ ಅಭ್ಯರ್ಥಿಗೆ ಮಾಸಿಕ ತಲಾ ರೂಪಾಯಿ 3,000ಗಳಿಗೆ ಸೀಮಿತವಾಗುವಂತೆ 2 ವರ್ಷಗಳವರೆಗೆ ಸಂಬಂಧಿಸಿದ ಉದ್ಯೋಗದಾತರಿಗೆ ಮರುಪಾವತಿಸುವುದು. ಅಪ್ರೆಂಟಿಸ್ ಫಿಶ್ ತರಬೇತಿದಾರರಿಗೆ ಪಾವತಿಸಿದ ಸೈಫಂಡ್ ಅನ್ನ ಪ್ರತಿ ಅಭ್ಯರ್ಥಿಗೆ ಮಾಸಿಕ ತಲಾ ರೂಪಾಯಿ 5,000ಗಳಿಗೆ ಸೀಮಿತವಾಗುವಂತೆ 6 ತಿಂಗಳಿಂದ 2 ವರ್ಷಗಳವರೆಗೆ ಉದ್ಯೋಗದಾತರಿಗೆ ಮರುಪಾವತಿಸುವುದು. ಅಪ್ರೆಂಟಿಸ್ ತರಬೇತಿ ಪೂರ್ಣಗೊಂಡ ನಂತರ ಖಾಯಂ ಆಗಿ ನೇಮಕಾತಿ ಮಾಡಿದಲ್ಲಿ 2 ವರ್ಷಗಳವರೆಗೆ ವೇತನದಲ್ಲಿ 50% ಅಥವಾ ರೂಪಾಯಿ 7,000 ಅವುಗಳಲ್ಲಿ ಯಾವುದು ಕಡಿಮೆಯೋ ಆ ಮೊತ್ತವನ್ನ ಉದ್ಯೋಗದಾತರಿಗೆ ಮರುಪಾವತಿಸುವುದು. ಹೊಸದಾಗಿ ನೇಮಕಗೊಂಡ ಪ್ರತಿ ಅಭ್ಯರ್ಥಿಗೆ ತಿಂಗಳಿಗೆ ತಲಾ ರೂಪಾಯಿ 6,000ಗಳಂತೆ ಅಥವಾ 2 ವರ್ಷಗಳ ಅವಧಿಗೆ ಉದ್ಯೋಗದಾತರಿಗೆ ವೇತನ ಮರುಪಾವತಿಯನ್ನ ಮಾಡುವುದು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.